ಈ ಹಾಸನದ ಬೇಲೂರಲ್ಲಿ ಒಂದು ಮಹಿಳೆ ನಾಪತ್ತೆ ಆಗಿಬಿಟ್ಟಿದ್ರು. 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಡವೆಯಂತೆ ಯಾವುದೋ ಮದುವೆ ಮನೆಗೆ ಅಂತ ಬಂದಂಥ ಮಹಿಳೆ ನಾಪತ್ತೆ ಆಗಿಬಿಟ್ಟಿದ್ದಾಳಂತೆ. ಒಂದು ಕೆರೆಯ ತೀರದಲ್ಲಿ ಮಹಿಳೆಯ ಉಡುಪುಗಳು ಪತ್ತೆಯಾಗಿದೆ. ಈ ಮಹಿಳೆಯನ್ನು ಯಾರಾದರೂ ಸಾಯಿಸ್ಬಿಟ್ಟಿದ್ದಾರಾ? ಈ ಮಹಿಳೆಯನ್ನು ಯಾರಾದರೂ ಅತ್ಯಾಚಾರ ಮಾಡಿಬಿಟ್ಟಿದ್ದಾರಾ? ಇಂಥ ಪ್ರಶ್ನೆಗಳು ಬೇಕಾದಷ್ಟಿತ್ತು. ಜನ ಹುಡುಕಿದ್ದೆ. ನೋಡಿದ್ರೆ ಏನಾಗಿದೆ, ಡೇವಿಡ್ ಎನ್ನುವ ವ್ಯಕ್ತಿಯೊಂದಿಗೆ ಕುಣಿಗಲ್ಲಿಂದ ಬಂದಿರತಕ್ಕಂಥ ಕ್ಷಣದ ವಿಡಿಯೋ ಇದೀಗ ಲಭ್ಯವಾಗಿದೆ. ಇಲ್ಲಿ ಇಡೀ ಒಂದು ಪೊಲೀಸ್ ವ್ಯವಸ್ಥೆಯನ್ನು, ಸಂಬಂಧಿಕರನ್ನು, ಜನಗಳನ್ನು, ಅವರ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ದಾಳ ಈ ಮಹಿಳೆ ಅಂತ ಹೇಳಿ. ಡೇವಿಡ್ ಅನ್ನೋ ಹುಡುಗನ ಜೊತೆಯಲ್ಲಿ ಕುಣಿಗಲ್ಗೆ ಬಂದಂಥ ಕ್ಷಣದ ವಿಡಿಯೋ ಲಭ್ಯವಾಗಿರೋದಲ್ಲಿ CCTVಯಲ್ಲಿ ಪ್ರಿಯಾಂಕಾ ಡೇವಿಡ್ ದೃಶ್ಯ ಸರಿಯಾಗಿದೆ. ಕಳೆದ ಗುರುವಾರ ರಾತ್ರಿ ಕುಣಿಗಲ್ಗೆ ಬಂದಿದ್ದಂಥ ಇವರಿಬ್ಬರು ಬಂದಿರೋದು ಎಲ್ಲಿಗೆ ಅಂದರೆ ಕುಣಿಗಲ್ಗೆ. ಇಲ್ಲಿ ಬೇಲೂರು, ಎಲ್ಲಿ ಕುಣಿಗಲ್. ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗಿದ್ದರು ಡೇವಿಡ್. ಗುರುವಾರ ಸಾಯಂಕಾಲ 4 ಗಂಟೆಗೆ ತನ್ನ ರೂಮನ್ನು ಬಿಟ್ಟಿದ್ದ ಡೇವಿಡ್. ರಾತ್ರಿ 12 ಗಂಟೆಗೆ ಅಂದರೆ ಗುರುವಾರ ಸಾಯಂಕಾಲ 4 ಗಂಟೆಗೆ ರೂಮ್ ಬಿಟ್ಟುಬಿಟ್ಟು ಆ ನಂತರದ ರಾತ್ರಿ 12 ಗಂಟೆಗೆ ಪ್ರಿಯಾಂಕಾ ಜೊತೆಗೆ ಮನೆಗೆ ಬಂದಿದ್ದು. ಈ ಟೈಮ್ ಇದೆಯಲ್ಲ, ಆಲ್ಮೋಸ್ಟ್ ಒಂದು 8 ಗಂಟೆ ಸುಮಾರಿಗೆ ಆ ಒಂದು ಆಜುಬಾಜು ಟೈಮ್ಗೆ ಪ್ರಿಯಾಂಕಾ ಕಾಣಿಸ್ತಾ ಇಲ್ಲ ಅಂತೇಳಿ ಸಂಬಂಧಿಕರು ಹುಡುಕಿದ್ದೆ, ಗೊತ್ತಿರೋರು ಹುಡುಕಿದ್ದೆ. ಆ ನಂತರ ನೋಡಿದ್ರೆ ಕೆರೆ, ಮಹಿಳೆ ಉಡುಪುಗಳು, ಚಪ್ಪಲಿ, ಅದು ಇದು ಎಲ್ಲ ಸಿಕ್ತು. ಪ್ರಿಯಾಂಕಾಗೆ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ, ಯಾರೋ ಏನೋ ಒಡವೆ ದೋಚಿಬಿಟ್ಟಿದ್ದಾರೆ, 30 ಲಕ್ಷ ರೂಪಾಯಿ ಒಡವೆ ಇತ್ತು ಅಂತ ಕಥೆ. ಆಮೇಲೆ ನೋಡಿ ಟೈಮಿಂಗ್ಸ್ ನೋಡಿ, 4 ಗಂಟೆಗೆ ಈತ ಬಿಟ್ಟಿರ್ತಾನೆ, ಪ್ರಾಬಬಲಿ ಬೇಲೂರಿಗೆ ರೀಚ್ ಆಗಿರ್ತಾನೆ. ಅಥವಾ ಈ ಮಹಿಳೆ ಬೇಲೂರು ಕಡೆಯಿಂದ ಬಸ್ ಸ್ಟಾಪಲ್ಲಿ ಎಲ್ಲೋ ಇನ್ನೊಂದು ನಿಯರೆಸ್ಟ್ ಪ್ಲೇಸ್ಗೆ ಬಂದಿರಬಹುದು. ಅಲ್ಲಿಂದ ಕೂರಿಸ್ಕೊಂಡು ಮತ್ತೆ 12 ಗಂಟೆ ವೇಳೆಗೆ ಈತ ಕುಣಿಗಲ್ ಬಳಿ ಬಂದಿರೋದು. ಪೊಲೀಸರು ಬರೋವರೆಗೂ ಪ್ರಿಯಾಂಕಾ ಹೊರಗಡೆ ಬಂದಿರಲೇ ಇಲ್ಲ. ಈ ಥರದೆಲ್ಲ ವಿಡಿಯೋ ಎಲ್ಲ ಗೊತ್ತಾಯ್ತಲ್ಲ. ಪ್ರಿಯಾಂಕಾ ಹೊರಗಡೆ ಬರೋದೇ ಇಲ್ಲ. ಹೋಟೆಲ್ ಊಟ ತಿಂಡಿ ಪಾರ್ಸಲ್ ತಂದು ಕೊಡ್ತಾ ಇದ್ದದ್ದು ಡೇವಿಡ್. ಪ್ರಿಯಾಂಕಾಗೆ ಹೋಟೆಲಿಂದನೇ ಊಟ ತಂದು ಕೊಡ್ತಾ ಇದ್ದಿದ್ದು ಡೇವಿಡ್. ಇಲ್ಲಿ ಟವರ್ ಡಂಪ್ ಆಗಿರೋದು ನೆಟ್ವರ್ಕ್ ಲೊಕೇಶನ್ ಆಧಾರದ ಅಡಿಯಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟುಬಿಡ್ತಾರೆ. ಪ್ರಿಯಾಂಕಾ ಮೊಬೈಲ್ ಫೋನ್ ಇರುತ್ತಲ್ಲ, ಅದನ್ನು ಟ್ರೇಸ್ ಮಾಡ್ಕೊಂಡು ಬಂದಾಗ ಶನಿವಾರ ರಾತ್ರಿ, ಗುರುವಾರದ ಕಥೆ, ಸಿಕ್ಕಿಬಿದ್ದಿದ್ದು ಶನಿವಾರ ರಾತ್ರಿ 10:00ವರೆಗೆ ಬೇಲೂರು ಪೊಲೀಸರಿಗೆ ಇದೇ ಪ್ರಿಯಾಂಕಾ ಸಿಕ್ಕಿಬಿದ್ದಿರೋದು. ಇಷ್ಟು ಜನಕ್ಕೆ ಗಾಬರಿ ಯಾಕೆ ಮಾಡಿಸ್ಬೇಕಾಗಿತ್ತು? ಅಲ್ಲೆಲ್ಲೋ ಕೆರೆ ಹತ್ರ ಹೋಗಿ ಬಟ್ಟೆ ಎಲ್ಲ ಎಸ್ದುಬಿಟ್ಟು, ಚಪ್ಪಲಿ ಎಲ್ಲ ಬಿಸಾಕ್ಬಿಟ್ರೆ, ಇದ್ಬದ್ದು ಬಟ್ಟೆ ಎಲ್ಲ ಎಸ್ದುಬಿಟ್ರೆ ಯಾರಿಗಾದ್ರೂ ಏನನ್ಸುತ್ತೆ ಹೇಳಿ? ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಅತ್ಯಾಚಾರ ಮಾಡಿಬಿಟ್ಟಿರಬಹುದು. ಈ ಥರದ ತಾನೇ ಸಹಜ ಸಂಶಯಗಳು. ಈ ಥರದ ಬಟ್ಟೆ ಎಲ್ಲ ಬಿಸಾಕಿದ್ದಾಗ ಪೊಲೀಸರಿಗೆ, ದೋಣಿಯವ್ರಿಗೆ, ಎಲ್ರಿಗೂ ಕೆಲಸ, ಇಲ್ಲಿರಬಹುದು ಡೆಡ್ ಬಾಡಿ ಅಲ್ಲಿರಬಹುದು ಅಂತ. ಒಂದು ಕೆರೆನ ಯಾರೇ ಹುಡುಕ್ಲಿ ಸುಲಭದ ಕಥೆ ಅಲ್ಲ ಅದು. 2 ದಿನ 3 ದಿನದ ಕಥೆ ರೀ ಅದು. ಹುಡ್ಕೋರಿಗೆ ಮಾತ್ರ ಗೊತ್ತಾ ಎಷ್ಟು ಕಷ್ಟ ಇರುತ್ತೆ ಅಂತ. ಅದರಲ್ಲೂ ಡೆಡ್ ಬಾಡಿಯನ್ನು ಯಾರಾದ್ರೂ ಕಲ್ಲು ಕಟ್ಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ ಬಾಡಿಯನ್ನು. ಇಲ್ಲಿ ಅಲ್ಲಿ ಬಿದ್ದಿದ್ದಾಳ, ಏನೋ ಒಂದು ಅವರೊಂದು ದೊಣ್ಣೆ ಹಿಡ್ಕೊಂಡಲ್ಲಿ ಹುಡುಕ್ತಾ ಇರ್ತಾರೆ ನೀರಲ್ಲಿ, ಏನು ಸಿಕ್ಕರು ಇದೆ ಡೆಡ್ ಬಾಡಿನೋ ಅಂತ ಹೇಳಿ ಹುಡುಕಿ ಸುಸ್ತಾಗ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲಮ್ಮ ಬೇಲೂರು ಪ್ರಿಯಾಂಕಾ, ಇಲ್ಲಿ ನೋಡಿದ್ರೆ ಡೇವಿಡ್ ಮನೆಯಲ್ಲಿ ಕುಣಿಗಲ್ನಲ್ಲಿ ಈ ಅಮ್ಮ ಬಂದಿರೋದು, ಹೋಟೆಲಿಂದ ಊಟ ತಿಂಡಿ ತಿಂದ್ಕೊಂಡು ಆರಾಮಾಗಿರೋದು. ಇದು ಕಥೆ.